ಭಾರತೀಯ ಅಂಚೆ ಇಲಾಖೆ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದ್ದು ಸುಮಾರು 5 ದಶಕಗಳ ಕಾಲ ಅಂಚೆ ಇಲಾಖೆಯನ್ನ ಆಳಿದ್ದ ನೋಂದಾಯಿತ ಅಂಚೆಯನ್ನ ಸೆಪ್ಟೆಂಬರ್ 1ರಿಂದ ಸ್ಪೀಡ್ ಪೋಸ್ಟ್ ಜೊತೆ ವಿಲೀನ ಮಾಡಲಾಗುವುದು ಎಂದು ವರದಿಯಾಗಿದೆ. ಇತ್ತೀಚೆಗೆ ಕೊರಿಯರ್ ಇ-ಕಾಮರ್ಸ್ ಕ್ಷೇತ್ರಗಳು ಹೆಚ್ಚಾಗಿ ಬೆಳೀತಾ ಇದ್ದಿದ್ದರಿಂದ ರಿಜಿಸ್ಟರ್ ಪೋಸ್ಟ್ಗೆ ಇದ್ದ ಬೇಡಿಕೆ 25% ಕಡಿಮೆ ಆಗಿದೆ. ಹೀಗಾಗಿ ಈ ಸೇವೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವ ಉದ್ದೇಶದಿಂದ ರಿಜಿಸ್ಟರ್ ಪೋಸ್ಟ್ ಅನ್ನ ಸ್ಪೀಡ್ ಪೋಸ್ಟ್ ನೊಂದಿಗೆ ವಿಲೀನ ಮಾಡಲಾಗಿದೆ. ರಿಜಿಸ್ಟರ್ ಪೋಸ್ಟ್ ಅನ್ನ ಸ್ಪೀಡ್ ಪೋಸ್ಟ್ ನೊಂದಿಗೆ ವಿಲೀನ ಮಾಡುವ ಮೂಲಕ ಸೇವೆಯಲ್ಲಿ ಭಾರಿ ಬದಲಾವಣೆ ಉಂಟಾಗುವ ಸಾಧ್ಯತೆ ಇದೆ. ನೋಂದಾಯಿತ ಅಂಚೆಯು 19ನೇ ಶತಮಾನದಲ್ಲಿ ಪರಿಚಯಿಸಲಾಗಿದ್ದು, ಇದರ ವಿಶೇಷತೆ ಅಂದ್ರೆ ಕಳುಹಿಸಿದ ಪತ್ರ ಅಥವಾ ದಾಖಲೆಗಳು ಸ್ವೀಕೃತಿದಾರರಿಗೆ ಮಾತ್ರ ತಲುಪ್ತಾ ಇತ್ತು. ಸಾಮಾನ್ಯವಾಗಿ ರಿಜಿಸ್ಟರ್ ಪೋಸ್ಟ್ಗಳನ್ನ ಕಾನೂನು ದಾಖಲೆಗಳು, ಸರ್ಕಾರಿ ಅಧಿಸೂಚನೆಗಳು ಮತ್ತು ಇನ್ನಿತರ ಪ್ರಮುಖ ಪತ್ರಗಳನ್ನು ಕಳುಹಿಸಲು ಹೆಚ್ಚಾಗಿ ಬಳಸಲಾಗ್ತಾ ಇತ್ತು. ಇದೀಗ ಈ ಸೇವೆಯನ್ನ ಸೆಪ್ಟೆಂಬರ್ 1ರಿಂದ ಸ್ಪೀಡ್ ಪೋಸ್ಟ್ಗೆ ವಿಲೀನ ಮಾಡಲಾಗಿದೆ. ಕೊರಿಯರ್ ಸೇವೆಗಳು ಬಂದ ಬಳಿಕ ರಿಜಿಸ್ಟರ್ಡ್ ಪೋಸ್ಟ್ಗೆ ಬೇಡಿಕೆ ಕಡಿಮೆ ಆಗತೊಡಗಿತ್ತು. ಅದನ್ನ ಸರಿದೂಗಿಸಲು ಅಂಚೆ ಕಚೇರಿಯು ಸ್ಪೀಡ್ ಪೋಸ್ಟ್ ಸೇವೆ ಆರಂಭಿಸಿತ್ತು. ಕೊರಿಯರ್ಗಳ ರೀತಿಯಲ್ಲಿ ಸ್ಪೀಡ್ ಪೋಸ್ಟ್ಗಳು 1 ಅಥವಾ 2 ದಿನದಲ್ಲಿ ವಿಳಾಸವನ್ನ ತಲುಪ್ತಾ ಇದ್ವು. ಈಗ ಅಂಚೆ ಕಚೇರಿಯಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಬದಲು ಸ್ಪೀಡ್ ಪೋಸ್ಟ್ ಮುಂದುವರಿಯಲಿದೆ. ಹೀಗಾಗಿ ಇನ್ನು ರಿಜಿಸ್ಟರ್ಡ್ ಪೋಸ್ಟ್ನ ಯಾವುದೇ ದಾಖಲೆಗಳು ಸ್ಪೀಡ್ ಪೋಸ್ಟ್ ಅಡಿಯಲ್ಲಿ ಜನರಿಗೆ ತಲುಪಲಿದ್ದು, ದಾಖಲೆಗಳು ಇನ್ಮುಂದೆ ಕೊಂಚ ಬೇಗನೆ ಸಿಗುತ್ತೆ. ಈ ಮೂಲಕ ಜನರು ಇವೆರಡೂ ಲಾಭವನ್ನ ಒಂದೇ ಸೇವೆಯಲ್ಲಿ ಪಡೆಯಬಹುದಾಗಿದೆ. ಸದ್ಯ ಭಾರತೀಯ ಅಂಚೆಯ ಈ ನಿರ್ಧಾರದ ಮೂಲಕ ನೋಂದಾಯಿತ ಅಂಚೆಯು ಸುಮಾರು 5 ದಶಕಗಳ ಬಳಿಕ ಇತಿಹಾಸದ ಪಟ್ಟಿಯನ್ನ ಸೇರಲಿದೆ. ಸೆಪ್ಟೆಂಬರ್ 1ರಿಂದ ಅಂಚೆ ಕಚೇರಿಯಲ್ಲಿ ಸ್ಪೀಡ್ ಪೋಸ್ಟ್ ಮತ್ತು ಸಾಮಾನ್ಯ ಪೋಸ್ಟ್ ಸೇವೆ ಮಾತ್ರವೇ ಇರುತ್ತೆ. ಅಂಚೆ ಕಚೇರಿಯಲ್ಲಿ ರೆಕರಿಂಗ್ ಡೆಪಾಸಿಟ್, ಸುಕನ್ಯಾ ಸಮೃದ್ಧಿ ಅಕೌಂಟ್ ಇತ್ಯಾದಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳು ಯಥಾ ಪ್ರಕಾರ ಮುಂದುವರಿಯಲಿವೆ.